ನಮಸ್ಕಾರ ಸ್ನೇಹಿತರೆ, ನಾನು ಇವತ್ತಿರೋದು ಮುನ್ನಾರ್ನ ಕಂಟಿನ್ಯೂ ಆಗಿ ವೀಡಿಯೋ ಬಿಡ್ತಾನೆ ಇದ್ದೀನಿ. ಇವತ್ತು ನಾವು ಹೋಗ್ತಿರೋದು ಎಕೋ ಪಾಯಿಂಟಿಗೆ. ಈ ಎಕೋ ಪಾಯಿಂಟಿನ ವಿಶೇಷ ಏನು ಅಂದರೆ, ಇಲ್ಲಿ ಚೆನ್ನೈ ಎಕ್ಸ್‌ಪ್ರೆಸ್ ಏನು ಫಿಲ್ಮ್ ಇದೆ ಅದರದ್ದೊಂದು ಶೂಟಿಂಗ್ ನಡೆಯುವಂಥ ಒಂದು ಜಾಗ. ತುಂಬ ಸೂಪರಾಗಿರೋ ಒಂದು ಸೀನ್ ಇಲ್ಲಿ ಕ್ರಿಯೇಟ್ ಆಗುತ್ತೆ. ಆ ಸೀನ್ನ ಕೂಡ ನಾನು ಈ ವಿಡಿಯೋದಲ್ಲಿ ಅಟ್ಯಾಚ್ ಮಾಡ್ತೀನಿ. ನೀವು ಅಬ್ಸರ್ವ್ ಮಾಡಬೇಕು, ಪಾಯಿಂಟ್ ಟು ಪಾಯಿಂಟ್ ಅಬ್ಸರ್ವ್ ಮಾಡ್ತಾ ಹೋದರೆ ನಿಮಗೆ ಕರೆಕ್ಟ್ ಅಬ್ಸರ್ವ್ ಆಗುತ್ತೆ. ಈ ಎಕೋ ಪಾಯಿಂಟ್ ಅಂದರೆ ಒಂದು ಸಲ ಏನಾದರೂ ಕಿರ್ಚಿದ್ರೆ ಅದು ಮತ್ತೆ ಎಕೋ ಆಗಿ ಬರುತ್ತೆ. ಅದಕ್ಕೆ ಎಕೋ ಪಾಯಿಂಟ್ ಅಂತ ಹೆಸರಿಟ್ರು. ಅಂದರೆ ಇಲ್ಲಿ ನೀರಿಗೇನು ಇಳಿಲಿಕ್ಕೆ ಹೋಗ್ಬೇಡಿ ಅಂದ್ಬಿಟ್ಟು ನಮ್ಮ ಡ್ರೈವರ್ಸ್ ಹೇಳಿದ್ದಾರೆ. ಪ್ರಿನ್ಸ್ ಮತ್ತು ಟಿಜೋ ಇವರಿಬ್ಬರು ನಮಗೆ ತುಂಬ ಹೆಲ್ಪ್ ಮಾಡ್ತಾಯಿದ್ದಾರೆ. ಅಂದರೆ ಎಲ್ಲ ಕಡೆ ಕರ್ಕೊಂಡು ಹೋಗ್ತಾಯಿದ್ದಾರೆ. ಅವರಿಗೆ ದಿನ ಮುಗಿಸ್ಬೇಕು, ಅದರ ಒಳ್ಳೆ ಪ್ಲೇಸ್ನ ತೋರಿಸ್ಬೇಕು ಅಂತ ಮುಂಚೆನೇ ಹೇಳಿದ್ದೆ. ಆ ಥರನೇ ಅವರು ಮಾಡ್ತಾಯಿದ್ದಾರೆ. ನೋಡಿ, ಪ್ಲೇಸ್ ಅಂತೂ ಸೂಪರಾಗಿದೆ. ಬರಬೇಕಾದ್ರೆ ಗೊತ್ತಾಗ್ತಾಯಿದೆ ಹೆಂಗಿದೆ ವ್ಯೂ ಅಂತ. ಈ ವ್ಯೂನ ನೀವು ನೋಡ್ದಂಗೆ ಖುಷಿಯಾಗುತ್ತೆ. ನೀರಂತೂ ಕ್ಲಿಯರ್ ಆಗಿದೆ. ಸೂಪರ್ ಪ್ಲೇಸ್ ಅಂತಲೇ ಹೇಳ್ಬೋದು. ಇದೊಂದು ಬ್ಯಾಕ್ ವಾಟ್ರ್ ಆಯಿತಾ, ಬ್ಯಾಕ್ ವಾಟ್ರಲ್ಲಿ ಇರೋಂಥ ಒಂದು ಜಾಗ. ನೀವು ನೋಡ್ತಾ ಇರ್ಬೋದು, ಶಾರುಖ್ ಖಾನ್ ಮತ್ತು ದೀಪಿಕಾ ಇಂಥ ಮೀನು ಅಂದ್ಬಿಟ್ಟು ಕರಿತಾ ಇರ್ತಾರೆ. ಆ ಜಾಗದಲ್ಲಿ ಅವ್ರ ಅಪ್ಪನ ಕಾರ್ನ ನೀರಿಗೆ ಹೋಗಿ ಬೀಳೋಂಥ ಒಂದು ಸೀನ್ ಏನಿದೆ ನೋಡಿ, ಇಲ್ಲಿ ನಡೆಯುತ್ತೆ ನೋಡಿ. ಶಾರುಖ್ ಖಾನ್ ಡೈ ಹೊಡೆದ್ಬಿಟ್ಟು ಗಾಡಿನ ಹಿಡಿಲಿಕ್ಕೆ ಹೋಗ್ತಾರೆ. ಆ ಒಂದು ಸೀನ ನೀವು ಅಬ್ಸರ್ವ್ ಮಾಡ್ತಾ ಇರ್ಬೋದು. ಇದೇ ಪ್ಲೇಸಲ್ಲಿ ಆಯಿತಾ. ಎಕೋ ಪಾಯಿಂಟ್ ಅಂತ ಕೂಡ ಕರೀತಾರೆ, ಮೆಡುಪಟ್ಟಿ ಡ್ಯಾಮ್ ಅಂತಲೂ ಕೂಡ ಕರೀತಾರೆ. ಇಲ್ಲಿ ಹೆಸರುಗಳು ಉಚ್ಚಾರಣೆ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಇದೆ ಆಯಿತಾ. ನೋಡಿ, ನೀವು ಒಂದೊಂದು ಸೀನ್ನ ನೀವು ಅಬ್ಸರ್ವ್ ಮಾಡ್ತಾಯಿದ್ರೆ ಗೊತ್ತಾಗುತ್ತೆ. ಒಳ್ಳೆಯ ಒಂದು ಶೂಟಿಂಗ್ ಪಾಯಿಂಟ್ ಅಂತಲೇ ಹೇಳ್ಬೋದು. ಇಲ್ಲಿ ತೆಗೆಯೋಂಥ ಫೋಟೋಗಳಂತೂ ಸೂಪರಾಗಿ ಬರುತ್ತೆ. ಒಳ್ಳೆ ಹಚ್ಚ ಹಸಿರಿನಿಂದ ಕೂಡಿರೋಂಥ ಒಂದು ಜಾಗ. ಯಾವುದೇ ಕಾರಣಕ್ಕೂ ನೀರಿಗೆ ಇಳಿಬೇಡಿ ಅಂತ ಹೇಳಿದ್ದಾರೆ. ಏನಂದರೆ ನೀವು ನೋಡೋ ಥರಲ್ಲ ಆಳ ಇರೋದು, ಆಳ ತುಂಬ ಡೇಂಜರ್ ಇದೆ ಅಂತ ಹೇಳಿದ್ರು ಡ್ರೈವರ್ಸ್. ನಮ್ಮ ಪ್ರಿನ್ಸ್ ಅವರು ಒಳ್ಳೆ ಅಡ್ವೈಸ್ ಮಾಡ್ತಾಯಿದ್ದಾರೆ. ನೀವು ಹೊರಗಡೆಯಿಂದ ಬಂದಿರ್ತೀರ, ನಿಮಗೇನು ಗೊತ್ತಾಗಲ್ಲ ಇಲ್ಲಿ ಅಂತ. ನಾವು ಇಲ್ಲಿ ಸ್ವಲ್ಪ ಎಂಜಾಯ್ ಎಲ್ಲ ಮಾಡಿದ್ವಿ. ಹುಡುಗರೆಲ್ಲ ಸೇರಿಕೊಂಡು ಸ್ವಲ್ಪ ಅಲ್ಲೇ ಆಟ ಆಡಿದ್ರು, ಫೋಟೋಗಳೆಲ್ಲ ತೊಗೊಂಡ್ರು, ವೀಡಿಯೋ ಎಲ್ಲ ಮಾಡಿದ್ರು. ಎಲ್ಲ ಮಾಡಿಕೊಂಡು ಒಂದು ಅರ್ಧ ಗಂಟೆ ಇಲ್ಲಿ ಸ್ಪೆಂಡ್ ಮಾಡಿದ್ವಿ. ಅಂದರೆ ಸ್ವಲ್ಪ ಬಿಸಿಲಿರೋದ್ರಿಂದ ನಮಗೆ ಜಾಸ್ತಿ ಹೊತ್ತು ಇಲ್ಲಿ ಸ್ಪೆಂಡ್ ಮಾಡಲಿಕ್ಕಾಗಲಿಲ್ಲ. ಅಂದರೆ ಇಲ್ಲಿ ಬರಬೇಕಾದ್ರೆ ಸಾಯಂಕಾಲ ಇಲ್ಲಾಂದರೆ ಬೆಳಗಿನ ಟೈಮು ಚೆನ್ನಾಗಿರುತ್ತೆ ಅಂತ ಹೇಳಿದ್ರು. ಅಂದರೆ ನಮಗಿರೋಂಥ ದಿನಗಳಲ್ಲಿ ಇದೆಲ್ಲ ಕವರ್ ಮಾಡಬೇಕು. ಅಂದರೆ ಇಲ್ಲಿ ಒಂದು ಸಲ ಕಿರ್ಚಿದ್ರೆ ಮತ್ತು ಅದು ಎಕೋ ಹೊಡೆಯುತ್ತೆ. ಅದಕ್ಕೋಸ್ಕರ ಎಕೋ ಪಾಯಿಂಟ್ ಅಂತ ಬಂದಿದ್ದು. ಇದೇ ನೋಡಿ ಡ್ಯಾಮ್ ಅಂತೂ ಸೂಪರಾಗಿದೆ. ಹೈಟ್ ಇರೋಂಥ ಪ್ಲೇಸಲ್ಲಿ ಆಗಿರೋಂಥದ್ದು. ಇಲ್ಲಿಂದ ಮೇಲೆ ವ್ಯೂಸಲ್ಲಂತ ಸೂಪರಾಗಿದೆ ನೋಡ. ಎಲ್ಲ ಕಡೆನ ಹಸುರೇ. ನೀವು ಮುನ್ನಾರ್ ಅಂದರೆ ಎಲ್ಲ ಕಡೆ ಹಸಿರ ಇದೆ. ಹಚ್ಚ ಹಸಿರಿಂದ ಕೂಡೋಂಥ ಜಾಗನೇ ಈ ಮುನ್ನಾರ್ ಅಂತಲೇ ಹೇಳ್ಬೋದು. ನಮಗೆ ಹೊಟ್ಟೆ ಹಸಿಲಿಕ್ಕೆ ಸ್ಟಾರ್ಟ್ ಆಯಿತು. ಆಗ ನಮ್ಮ ಡ್ರೈವರ್ ಹತ್ರ ಹೇಳಿದ್ವಿ, ಒಳ್ಳೆ ಗಂಜಿ ಊಟ ಸಿಗೋಂಥ ಒಂದು ಜಾಗ ತೋರಿಸಿ ಅಂತ. ಹಂಗೆ ಅವ್ರು ಹುಡ್ಕೊಂಡು ಹೋಗ್ತಾಯಿದ್ದಾರೆ. ನಮಗೆ ಎಲ್ಲಿ ಊಟ ಸಿಗುತ್ತೆ ಅಂತ ಗೊತ್ತಿಲ್ಲ. 2 ದಿನದಿಂದ ಊಟ ಅಂತೂ 5 ಗಂಟೆ 4 ಗಂಟೆ ಆಗ್ತಾಯಿದೆ. ಕರೆಕ್ಟ್ ಟೈಮ್ಗಂತೂ ಊಟ ಸಿಗ್ತಾಯಿಲ್ಲ. ಹಂಗೆ ಅವ್ರು ಹೇಳಿದ್ರು, ಒಂದು ಪ್ಲೇಸ್ ಇದೆ ಹೋಗೋಣ ಅಲ್ಲಿ ಅಂತಲ್ಲಿ ಸಿಗುತ್ತೆ ಅಂತ. ಇಲ್ಲಿಗೆ ಬಂದಾಗ ಗೊತ್ತಾಯಿತು, ಇಲ್ಲಿ ಗಂಜಿ ಊಟ ಸಿಗಲ್ಲ, ಬಾಯ್ಲ್ ರೈಸ್ ಮತ್ತು ಫಿಶ್ ಕರಿ ಅಂತ ಒಂದು ನಾಡನ್ ಸ್ಟೈಲ್ ಊಟ ಸಿಗುತ್ತೆ ಅಂತ ಹೇಳಿದ್ರು. ನಾಟಿ ಸ್ಟೈಲ್ ಊಟ ಅಂದರೆ ಮನೆ ಊಟ ಥರನೇ ಟ್ರೀಟ್ ಮಾಡ್ತಾಯಿದ್ದಾರೆ ಹೋಟ್ಲವರು. ನಿಮಗೆ ಏನು ಬೇಕು, ಫಿಶ್ಶು ಏನು ಬೇಕು ಎಲ್ಲ ಕೊಡ್ತಾಯಿದ್ದಾರೆ. ನಮ್ಮ ಹುಡುಗರು ಆಮ್ಲೆಟ್ ಎಲ್ಲ ಆರ್ಡ್ರ್ ಮಾಡಿದ್ದಾರೆ, ಎಲ್ಲ ಬರಲಿಕ್ಕಿದೆ. ಅದರ ನನ್ನ ಫೇವ್ರೆಟ್ ಐಟಮ್ ಆದಂಥ ನತ್ತೋಳಿ ಫ್ರೈ ಕೂಡ ಬಂದಿದೆ ನೋಡಿ. ಇದೇ ನಂಗ ಅಂತ ಕರೀತಾರೆ, ನತ್ತೋಳಿ ಅಂತ ಕರೀತಾರೆ ಒಂದು ಫಿಶ್ಶು. ನಾವು 11 ಜನಕ್ಕೆ 1855 ರೂಪಾಯಿ ಆಯಿತು. ಇದೇ ಥರ ಮುನ್ನಾರ್ನ ವೀಡಿಯೋ ಕಂಟಿನ್ಯೂ ಆಗ್ತಾ ಇರುತ್ತೆ. ವೀಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ಹೊಸ ವಿಡಿಯೋದಲ್ಲಿ ಬರ್ತೀನಿ.